ನೀವು PU1 ಆಗಿರಲಿ ಅಥವಾ PU2 ಆಗಿರಲಿ, ಈಗಲೇ ಸ್ಟಾರ್ಟ್ ಮಾಡಿದರೆ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ 95% ಪಕ್ಕ ಆಗಿ ತೆಗೆದುಕೊಳ್ಬೋದು. ನೀವು ಲೇಟ್ ಆಗಿಲ್ಲ, ಯು ಆರ್ ಆನ್ ಟೈಮ್. ಕ್ವಾರ್ಟರ್ಲಿ ಎಕ್ಸಾಮ್ 1ನಲ್ಲಿ ಏನೇ ಆಗಿರ್ಬೋದು, ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಏನೇ ಆಗಿರ್ಬೋದು, ಅದು ಮ್ಯಾಟರ್ ಆಗಲ್ಲ. ಈ ಮೂಮೆಂಟಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ 95% ಪಕ್ಕ ಆಗಿ ತೆಗೆದುಕೊಳ್ಬೋದು. ಯಾಕಂದರೆ ನಾನು ಹೋದ ವರ್ಷ ಅದೆಷ್ಟೋ ಮಕ್ಕಳನ್ನು ವಿಚಾರಿಸಿದ್ದೆ, ಅವರು ಸಹ ಹೇಳಿದ್ರು ಕ್ವಾರ್ಟರ್ಲಿ ಎಕ್ಸಾಮ್ 1 ಆದಮೇಲೆ ನಮಗೊಂಥರ ಅವೇಕ್ನಿಂಗ್ ಆಯಿತು, ಎಚ್ಚರವಾದ್ವಿ. ಅದಾದಮೇಲೆ ನಾವು ಎಫರ್ಟ್ಸ್ಗಳನ್ನ ಹಾಕಿದ್ವಿ, 95% ಪ್ಲಸ್ಸನ್ನು ಅಚೀವ್ ಮಾಡಿದ್ವಿ ಅಂತ. ಅದಕ್ಕೆ ಇರುವಂತಹದ್ದು 3 ಸಿಂಪಲ್ ಸ್ಟೆಪ್ಸ್ಗಳು. ನಾನು ಅದನ್ನು ನಿಮ್ಗೆ ಹೇಳ್ತೇನೆ, ಅದನ್ನು ಫಾಲೋ ಮಾಡಿ ನೀವು ಸಹ 95% ಪ್ಲಸ್ ಮಾಡ್ತೀರಾ. ಎಲ್ಲರೂ ಕಮೆಂಟಲ್ಲಿ 95% ಪ್ಲಸ್ ಅಂತ ಹಾಕಿ. ಯಾಕೆ ಹಾಕಬೇಕು, ಅಥವಾ 95 ಅಂತ ಹಾಕಿ. ಯಾಕೆ ಹಾಕಬೇಕು ಅಂದರೆ ನಿಮ್ಮ ಮೈಂಡಿಗೆ ನೀವು ಹೇಳ್ತಾ ಇರಬೇಕು, ನಾನು ಟಾಪರು, ನಾನು ರ್ಯಾಂಕರು, ನಾನು ಅಚೀವ್ ಮಾಡ್ತೇನೆ ಅಂತ. ಇಲ್ಲಾಂದರೆ ಮೈಂಡ್ ಇರಂತೆ, ಅಯ್ಯೋ ನಿನ್ನ ಕ್ವಾರ್ಟರ್ಲಿ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ, ನಿನ್ನ 10th ಇಷ್ಟು ಮಾರ್ಕ್ಸ್ ಬಂದಿದೆ, ನಿನ್ನ ಹತ್ರ ಆಗಲ್ಲ. ಇಲ್ಲ, ನೀವು ನಿಮ್ಮ ಮನಸ್ಸಿಗೆ ಏನು ಹೇಳ್ತೀರೋ ಅದೇ ಆಗತ್ತೆ. ಹೀಗಾಗಿ ಕಮೆಂಟಲ್ಲಿ 95 ಅಂತ ಹಾಕಿದಾಗ ನಿಮ್ಮ ಮೈಂಡಿಗೂ ಸಿಗ್ನಲ್ ಹೋಗುತ್ತೆ, ಎಸ್ ಇವರು 95 ಅಚೀವ್ ಮಾಡ್ತಿದ್ದಾರೆ, ಇವ್ರ ಹತ್ರ ಆಗತ್ತೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಕಮೆಂಟಲ್ಲಿ 95 ಅಂತ ಹಾಕಿ. ಪ್ರತಿಯೊಂದು ಕಮೆಂಟನ್ನು ನಾನು ನೋಡ್ತೇನೆ. ಹಾಗಾದರೆ 3 ಸ್ಟೆಪ್ಸ್ಗಳು ಏನು? ಫಸ್ಟ್, ಇಲ್ಲಿ ತನಕ ಪಾಸ್ಟ್ ಏನಾಗಿದೆಯೋ ಅದನ್ನು ಮರ್ತು ಬಿಡಿ. ಸರ್ 3 ಮಂತ್ಸ್ ವೇಸ್ಟ್ ಆಯಿತು, ಸರ್ 4 ಮಂತ್ಸ್ ವೇಸ್ಟ್ ಆಯಿತು, ಮ್ಯಾಟ್ರ್ ಆಗಲ್ಲ, ಲೆಟ್ಸ್ ಲೀವ್ ದ್ಯಾಟ್. ಹಿಂದಿಂದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಏನೇ ಇದ್ರೂ ಫಾರ್ವರ್ಡ್ ಲುಕಿಂಗ್ ಇರಬೇಕು. ಹೀಗಾಗಿ ಫಸ್ಟ್ ಪಾಸ್ಟನ್ನು ಬಿಟ್ಟು ಹಾಕಿ ಅದನ್ನು ಎಕ್ಸೆಪ್ಟ್ ಮಾಡಿ. ಓಕೆ, ನನ್ನಿಂದ 2-3 ಮಂತ್ಸ್ ವೇಸ್ಟ್ ಆಯಿತು, ಬಟ್ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಸ್ಟೆಪ್ ಏನು? ಪ್ರೆಸೆಂಟಿಗೆ ಬನ್ನಿ. ಎಲ್ಲಿ ತನಕ ನಾವು ಪಾಸ್ಟು ಅಯ್ಯೋ ಹಾಳಾಯಿತು ಅಂತ ಯೋಚನೆ ಮಾಡ್ತಾ ಇರ್ತೇವೋ, ಪ್ರೆಸೆಂಟನ್ನು ಯುಟಿಲೈಸ್ ಮಾಡಲಿಕ್ಕಾಗಲ್ಲ. ಹಾಗೆ ಎಲ್ಲಿ ತನಕ ನಾವು ಫ್ಯೂಚರಿಗೆ ಹೋಗಿ ಅಯ್ಯೋ ಬೋರ್ಡ್ ಎಕ್ಸಾಮಲ್ಲಿ ಏನಾಗುತ್ತೋ, ಅಯ್ಯೋ PU1 ಎಕ್ಸಾಮಲ್ಲಿ ಏನಾಗುತ್ತೋ, ಆ ರೀತಿ ಯೋಚನೆ ಮಾಡ್ತಾ ಇದ್ರೂ ಸಹ ನಮಗೇನೂ ಸಿಗಲ್ಲ. ನಾವಿರಬೇಕಾಗಿರೋದು ಪ್ರೆಸೆಂಟ್, ಪವರ್ ಆಫ್ ನೌ. ಹಾಗಂದರೆ ಏನು? ಹಿಂದಿಂದನ್ನೂ ಬಿಟ್ಟು ಹಾಕೋಣ, ಮುಂದಿಂದನ್ನೂ ಬಿಟ್ಟು ಹಾಕೋಣ. ಈಗಿರುವಂತಹ ಟೈಮನ್ನು ಕರೆಕ್ಟಾಗಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಅದು ನಮ್ಮ ಪ್ರೈಮರಿ ಆ್ಯಂಡ್ ಮೇನ್ ಫೋಕಸ್ ಆಗಿರುವಂತಹದ್ದು. ಇಲ್ಲೇ ತನಕ ನೀವು ನನ್ನ ಜೊತೆಗಿದ್ದರೆ, ಇದು ಅರ್ಥ ಆಗ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಅದರಿಂದ ನನಗೂ ಸಹ ಗೊತ್ತಾಗುತ್ತೆ ಯು ಆರ್ ವಿತ್ ಮೀ ಅಂತ. ನೆಕ್ಸ್ಟು, ಈಗ ನಾವು ಪ್ರೆಸೆಂಟ್ ಮೂಮೆಂಟಿಗೆ ಬಂದ್ವಿ. ಪ್ರೆಸೆಂಟಲ್ಲಿ ಒಂದು ಪ್ಲ್ಯಾನ್ ಅಂತ ಇರಬೇಕು. ಈ ಪ್ಲ್ಯಾನ್ ಅನ್ನೋದಿರಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಯಾವುದೇ ದೊಡ್ಡ ಕಂಪನಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಅವರೊಂದು ಪ್ಲ್ಯಾನನ್ನು ಹೊಂದಿರ್ತಾರೆ. ಅದೇ ರೀತಿ ನೀವು 95% ಪ್ಲಸ್ ತೆಗೆದುಕೊಳ್ಬೇಕಂದ್ರೂ ಅದಕ್ಕೂ ಒಂದು ಪ್ಲ್ಯಾನ್ ಬೇಕಾಗತ್ತೆ. ಆ ಪ್ಲ್ಯಾನ್ ಏನು? ಸಿಂಪಲ್ಲು, ನಿಮ್ಮ ಟೈಮನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ. ಈ ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ತೀರೋ ಅದರ ಪ್ರಕಾರ ನೀವು ಡೈಲಿ ನಿಮ್ಮ ಸ್ಟಡಿಗೋಸ್ಕರ, ಸೆಲ್ಫ್ ಸ್ಟಡಿಗೋಸ್ಕರ 3 ಅವರ್ಸನ್ನು ತೆಗೆದಿಡಬೇಕು. ಇದರಲ್ಲಿ ನಾನು ಕಾಲೇಜ್ ಹೇಳ್ತಾ ಇಲ್ಲ, ಟ್ಯೂಷನ್ ಹೇಳ್ತಾ ಇಲ್ಲ, ಏನೂ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಇದು 3 ಅವರ್ಸ್ ನೀವು ಖುದ್ದಾಗಿ ಓದುವಂತಹದ್ದು. ಇದರಲ್ಲಿ ನೀವು ಫುಲ್ಲಿ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತೀರಾ. ಈ 3 ಅವರ್ಸನ್ನು ಹೇಗೆ ತೆಗೆಯೋದು? ಮಾರ್ನಿಂಗಲ್ಲಿ 1 ಅವರ್ ಇರಬಹುದು, ಅಥವಾ ಸಂಜೆ ಈವ್ನಿಂಗಲ್ಲಿ 2 ಅವರ್ಸ್, ಯಾವುದೇ ರೀತಿ ಇರಬಹುದು. ಈ ರೀತಿಯಾಗಿ ನೀವು 3 ಅವರ್ಸನ್ನು ಮ್ಯಾನೇಜ್ ಮಾಡಬೇಕು. ಓಕೆನಾ? ಸರ್ ನನ್ನ ಹತ್ರ ಆಗ್ತಾ ಇಲ್ಲ 3 ಅವರ್ಸ್. ಹಾಗಾದರೆ ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ಎಲಿಮಿನೇಟ್ ಮಾಡಿ ತೆಗೆದು ಹಾಕಿ. ಎಲ್ಲಿ ಟೈಮನ್ನು ಯುಟಿಲೈಸ್ ಮಾಡಬಹುದು, ನಾನು ರೀಲ್ಸು, ಗೇಮ್ಸು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂತ ಕಡಿಮೆ ಮಾಡಿ. ಫ್ರೆಂಡ್ಸ್ಗಳ ಜೊತೆ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೆ, ಅದರಲ್ಲೂ ಕಡಿಮೆ ಮಾಡಿ. ನನಗೆ ಬೇಕಾಗಿರೋದು 3 ಪ್ರಾಪರ್ ಅವರ್ಸ್, 3 ಗಂಟೆ ಕರೆಕ್ಟಾಗಿ ನೀವು ಕೂತ್ಕೊಂಡು ಓದಬೇಕು. ಇಲ್ಲಿ ಫುಲ್ ಫೋಕಸ್ ಬೋರ್ಡ್ ಎಕ್ಸಾಮ್ ಇರೋದು, ಹಾಗೆ PU1 ಫೈನಲ್ ಎಕ್ಸಾಮ್ ಮೇಲೆ ಇರೋದ್ರಿಂದ ಇಲ್ಲಿ ಆ 3 ಅವರ್ಸಲ್ಲಿ 1 ಅವರ್ PYQs ಮೇಲೆ ಫೋಕಸ್ ಮಾಡಿ.
PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾಕಂದರೆ ಎಷ್ಟೇ ಪೇಪರ್ಸ್ಗಳನ್ನ ನೋಡಿದ್ರು ಒಂದು ಪಾಯಿಂಟ್ ಕ್ಲಿಯರ್ ಆಗತ್ತೆ, ಈ PYQsಗಳಿಂದ ಅದೇ ಪ್ಯಾಟರ್ನ್ನ ಮೇಲೆ ಅದೇ ರೀತಿಯ ಕ್ವಶನ್ಸ್ಗಳು ಬಹಳಷ್ಟು ಬಾರಿ ರಿಪೀಟ್ ಆಗತ್ತೆ. ಹೀಗಾಗಿ PYQsಗಳು ನಮ್ಮ ಮೇನ್ ರಿಸೋರ್ಸ್ ಆಗತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೇನೆ. 3 ಅವರ್ಸಲ್ಲಿ 1 ಅವರ್ PYQs ಮೇಲೆ ಕೊಡಬೇಕು. ಈ ರೀತಿ ಕೊಟ್ಟಾಗ ನಿಮ್ಮ 60% ಏನಿತ್ತೋ ಅದಂತೂ ಫುಲ್ಲಿ ಗ್ಯಾರಂಟಿ ಆಗಿಬಿಡತ್ತೆ. ನೆಕ್ಸ್ಟ್ 30 to 35%ಗೋಸ್ಕರ ನಾವು 2 ಅವರ್ಸನ್ನು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟು. ಬಹಳಷ್ಟು ಮಕ್ಕಳು ಇಲ್ಲೇ ಮಿಸ್ ಮಾಡ್ತಾರೆ. ಎಲ್ಲ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ಹೋಗ್ತೀರಾ, ಬಟ್ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನೇ ಮಿಸ್ ಮಾಡ್ಕೊಳ್ತೀರಾ. ಆ ರೀತಿ ಆಗೋದು ಬೇಡ. ಮೊದಲು ನಾವು ಇಂಪಾರ್ಟೆಂಟ್ PYQsಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, PYQs ಫಿಕ್ಸ್ ಆಯಿತಾ, ನೆಕ್ಸ್ಟ್ ಲೆವೆಲು ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ಸ್ ಇರ್ಬೋದು, ಆ ಒಂದು ಲೆವೆಲಿಗೆ ಹೋಗೋಣ. ಈ 2 ಪಾಯಿಂಟ್ಸ್ ಆದಮೇಲೆ ನೋಟ್ಸ್ ರಿವಿಷನ್ ಮತ್ತೊಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪಾಯಿಂಟು. ಬಹಳಷ್ಟು ಮಕ್ಕಳು ಏನು ಮಾಡ್ತೀರಾ, ಆ ನೋಟ್ಸ್ ಇದೆ, ಆ ಬುಕ್ ಇದೆ, ರೆಫರೆನ್ಸ್ ಬುಕ್ ಅದು ಇದು ಅಂತ. ಇಲ್ಲ ಮಗು, ಎಲ್ಲಿ ತನಕ ನೀನೇ ನೋಟ್ಸ್ಗಳನ್ನ ಮಾಡಲ್ವೋ ಅಲ್ಲಿ ತನಕ ಏನೂ ಆಗಲ್ಲ. ಯಾಕಂದರೆ ಎಕ್ಸಾಮ್ನ ಹಿಂದಿನ ದಿನ ಕೂತು ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಲಿಕ್ಕೆ ಆಗಲ್ಲ. ಆಗ ನೀನು ಮಾಡ್ಕೊಂಡಿರುವಂತಹ ನೋಟ್ಸ್ಗಳನ್ನೇ ನೀನು ರಿವಿಷನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕಷ್ಟ ಆಗತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ 1 ಚಾಪ್ಟರ್ ಓದಲಿಕ್ಕೂ ಸಹ ಆಗಲ್ಲ. ಅದೇ ನೀನೇ ನೋಟ್ಸ್ಗಳನ್ನ ಮಾಡ್ಕೊಂಡಿದ್ಯಾ ಅಂದರೆ ನಿನಗೆ ಗೊತ್ತಿರುತ್ತೆ ಯಾವ್ಯಾವ ಪಾಯಿಂಟ್ಸ್ಗಳಿವೆ, ಎಲ್ಲೆಲ್ಲಿ ನಂಗೆ ನೆನಪು ಹಾರ್ತಾ ಇದೆ. ಅದಲ್ಲದೆ ಒಂದು ಪಿಕ್ಚರ್ ಇಮೇಜ್ ಸಹ ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗಿಬಿಡತ್ತೆ. ಎಕ್ಸಾಮ್ ಹಾಲಲ್ಲಿ ಕೂತಾಗ 1 ಪಾಯಿಂಟ್ ಮರೆತರೂ ಸಹ ಉಳಿದ ಪಾಯಿಂಟ್ಸ್ಗಳ ಕನೆಕ್ಷನಿಂದ ನೀವು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ನೋಟ್ಸ್ಗಳನ್ನ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಒಂದು ಚಾಪ್ಟರಿಗೆ ಒಂದು ಪ್ರಾಪರ್ 1 ಪೇಜ್ ಅಥವಾ 2 ಪೇಜಿನ ನೋಟ್ಸ್ಗಳನ್ನ ಮಾಡಿ, ಫಾರ್ಮುಲಾಸ್ ಇರ್ಬೋದು, ಏನೇ ಇರಬಹುದು ಅದನ್ನು ಇನ್ಕ್ಲೂಡ್ ಮಾಡಿ. ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗುತ್ತೆ ಯು ಆರ್ ವಿತ್ ಮೀ ಅಂತ. ಟು ಸಮರೈಸ್, 95% ಪಕ್ಕಾಗಿ ಅಚೀವ್ ಮಾಡ್ಬೋದು. ಅದಕ್ಕೆ 3 ಸ್ಟೆಪ್ಸ್ಗಳನ್ನ ಹೇಳಿದ್ದೆ. 3ರಲ್ಲಿ ನೋಟ್ಸ್ ಬರುತ್ತೆ. 2nd ಸ್ಟೆಪ್ಪಲ್ಲಿ ಏನು ಬರುತ್ತೆ, PYQs ಬರುತ್ತೆ. 1st ಸ್ಟೆಪ್ಪಲ್ಲಿ ಏನು ಬರುತ್ತೆ, 3 ಅವರ್ಸ್ ಡೈಲಿ ಬರುತ್ತೆ. ಈ ರೀತಿ ನೀವು ನಿಮ್ಮ ಡೇಯನ್ನು ಪ್ಲ್ಯಾನ್ ಮಾಡಿದ್ರೆ, ನಾನು ಹೇಳಿರುವಂತಹದನ್ನು ಫಾಲೋ ಮಾಡಿದ್ರೆ 95% ಡೆಫಿನೆಟಾಗಿ ಅಚೀವ್ ಮಾಡ್ತೀರಾ. ಜಸ್ಟ್ ನೀವು ಬಿಲೀವ್ ಮಾಡಬೇಕು, ಆ ಎಫರ್ಟ್ಸ್ಗಳನ್ನ ಹಾಕಬೇಕು. ಆ ಎಫರ್ಟ್ಸ್ಗಳನ್ನ ಹಾಕ್ತೇನೆ ಎಸ್ ಸರ್ ಅಂತ ಕಮೆಂಟ್ನಲ್ಲಿ ಹಾಕಿ. ಯಾಕಂದರೆ ಈ ವಿಡಿಯೋ ಆದಮೇಲೆ ನಾನು ಪ್ರತಿಯೊಂದು ಕಮೆಂಟನ್ನು ನೋಡ್ತೇನೆ. ನೋಡಾದಮೇಲೆ ನನ್ನ ಮಕ್ಕಳು ಎಫರ್ಟ್ಸ್ಗಳನ್ನ ಹಾಕ್ತಾ ಇದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಈ ಒಂದೇ ಕಮೆಂಟ್ ಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಎಸ್ ಸರ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ. ಹಾಗೆ ಜಾಸ್ತಿ ಟೆನ್ಷನ್ ತೆಗೆದುಕ್ಕೆ ಹೋಗಬೇಡಿ. ಇಟ್ಸ್ ಜಸ್ಟ್ ಅನ್ ಎಕ್ಸಾಮ್. ನಾವು ಎಫರ್ಟ್ಸ್ಗಳನ್ನ ಹಾಕಿದ್ರೆ ಮಾರ್ಕ್ಸ್ ಬಂದೇ ಬರುತ್ತೆ. ಯಾರ ಜೊತೆನೂ ಕಂಪ್ಯಾರಿಸನ್ ಮಾಡೋದು ಬೇಡ. ನಾನು ನಿನ್ನೆಗಿಂತ ಇವತ್ತು ಬೆಟರ್ ಆಗಿದ್ದೇನೋ, ದ್ಯಾಟ್ಸ್ ಮೋರ್ ದೆನ್ ಇನಫ್. ಖುಷಿ ಇದೆ. ಆ್ಯಸ್ ಅ ಟೀಚರ್ ನನಗಂತೂ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಅಷ್ಟೇ ಮ್ಯಾಟ್ರ್ ಆಗೋದು ಅಟ್ ದ ಎಂಡ್ ಆಫ್ ದ ಡೇ. 95% ತೊಗೊಳ್ಳೋದು ನಮ್ಮ ಗುರಿ. ಅದಕ್ಕೋಸ್ಕರ ಎಲ್ಲ ಎಫರ್ಟ್ಸ್ಗಳನ್ನ ಹಾಕೋಣ. ಲಾಸ್ಟಲ್ಲಿ ಬರಲಿಲ್ಲ ಅಂದಾಗ ಆವಾಗ ಯೋಚನೆ ಮಾಡಿದ್ರೆ ಆಯಿತು. ಬಟ್ ಈ ಮೂಮೆಂಟಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪೂರ್ತಿ ಎಫರ್ಟ್ಸ್ಗಳನ್ನ ಹಾಕೋದು ನಮ್ಮ ಕೈಯಲ್ಲಿದೆ. ಏನಂತೀರಾ, ಹಾಕ್ತೀರಾ ತಾನೇ? ಎಸ್. ಹಾಗೆ ಈ ಲೈವ್ ಮಾಡೋಕ್ಕಿಂತ ಮುಂಚೆ ಬೆನ್ನು ನೋವು ಇತ್ತು, ಎದೆ ನೋವು ಇತ್ತು. ಬಟ್ ಈ ಲೈವ್ ಅಂತಾನೆ ವಿಡಿಯೋ ಮಾಡಬೇಕಾದ್ರೆ ನಾನು ಫುಲ್ಲಿ ನಿಮ್ಮ ಜೊತೆ ಇನ್ವಾಲ್ವ್ ಆಗಿದ್ದೆ. ಆ್ಯಂಡ್ ಥ್ಯಾಂಕ್ ಯು. ಯಾಕಂದರೆ ಆ ಪೇನನ್ನು ಸ್ವಲ್ಪ ಟೈಮ್ನವರೆಗೆ ಮರೆಸ್ತೀರಿ. ಆ್ಯಂಡ್ ಇಟ್ ಮೀನ್ಸ್ ಅ ಲಾಟ್. ಯಾವಾಗ ಡೇಯನ್ನು ಸ್ಟಾರ್ಟ್ ಮಾಡ್ತೇನೆ ಅವಾಗ ಯೋಚಿಸ್ತಾ ಇರ್ತೇನೆ, ಇವತ್ತೊಂದು ಎಸ್ಪೆಷಲಿ ಬೆನ್ನೋ ಇದೆ, ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ಒಂದು ಕಮಿಟ್ಮೆಂಟ್ ಇರುತ್ತೆ. ನಮ್ಮ ಮಕ್ಕಳು ವೀಡಿಯೋಸ್ಗಳಿಗೆ ಲುಕ್ ಫಾರ್ವರ್ಡ್ ಮಾಡ್ತಾ ಇರ್ತಾರೆ, ಒಂದಾದರೂ ಕೊಡೋಣ ಅಂತ. ಸೊ ಅದೇ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್, ಲವ್ ವಿಚ್ ಯು ಶೋ. ಇದೇ ರೀತಿ ತೋರಿಸ್ತಾ ಇರಬೇಕು. ಹಾಗೆ ಮುಂದೆ ನಮ್ಮ ಜೊತೆ ಕಲಿತಾ ಇರಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಮಿಸ್ ಔಟ್ ಮಾಡ್ಕೊಳ್ತೀರಾ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಕಮೆಂಟ್ಸ್ಗಳನ್ನ ಆದಷ್ಟು ಮಾಡಿ. ಖುಷಿ ಆಗುತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.